ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ದೇಸಾಯಿ ಭೋಗಪುರದಲ್ಲಿದ್ದೀವಿ. ಇವತ್ತು ನಾವು ದೇಸಾಯಿ ಭೋಗಪುರದಲ್ಲಿ ಅತ್ಯಂತ ಫಲವತ್ತಾಗಿ ಇರತಕ್ಕಂಥ ಭೂಮಿಯಲ್ಲಿ ಅತ್ಯಂತ ಒಳ್ಳೆಯ ಬೀಜವನ್ನು ಬೆಳೆಸಿದ್ದಾರೆ. ಈಗ ನೀವೇ ನೋಡ್ತಾ ಇದ್ದೀರಾ ತೊಗರಿ ಹೇಗೆ ಬಂದಿದೆ ಅಂತೇಳಿ ನೀವೇ ಕಮೆಂಟ್ ಮಾಡಬೇಕು. ಲಾಸ್ಟ್ ಟೈಮಲ್ಲಿ ಯಾವ ರೀತಿ ಬೆಳೆಸಿದ್ದಾರೆ ಅಂತಕ್ಕಂಥದ್ದನ್ನು ಅವ್ರನ್ನ ಇವಾಗ ನಮ್ಮ ಎಜುಕೇಷನ್ ಆ್ಯಂಡ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾಡೋಣ. ನಮಸ್ಕಾರ ಸರ್, ಸ್ವಾಗತ ನಿಮ್ಮೆಲ್ಲರಿಗೂ ನಮ್ಮ ಎಜುಕೇಷನ್ ಆ್ಯಂಡ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ. ಸರ್ ಹೇಳಿ, ಇದನ್ನು ಎಷ್ಟು ಸಾರಿ ಉಳುಮೆ ಮಾಡಿದ್ರೆ ಭೂಮಿ? ಸರ್ ಇದು 2 ಬಾರಿ ಉಳುಮೆ ಮಾಡಿದ್ರಿ ಸರ್. ಹಾಂ ರೀ, 1 ಬಾರಿ ಗೊಬ್ಬರ ಹಾಕಿವಿ, 2 ಬಾರಿ ಗೊಬ್ಬರ ಹಾಕಿವಿ. 2 ಸಾರಿ ಉಳುಮೆ ಮಾಡಿದ್ದಾರೆ. ಫಸ್ಟ್ ಯಾವುದು ನೋಡಿ ಉಳುಮೆ ಫಸ್ಟ್ ನೇಗಿಲ ಬೆಳೆಸಿದ್ರೆ? ನೇಗಿಲ ಎಷ್ಟು ಸಾರಿ ಬೆಳೆಸಿದ್ರೆ? 1 ಬಾರಿ ಬೆಳೆಸಿದ್ರಿ ನೇಗಿಲ. ಈ ಕುಂಟೆ ಒಂದು 3 ಬಾರಿ 3 ಬಾರಿ ಬೆಳೆಸಿವ್ರಿ. ಕುಂಟೆ 3 ಬಾರಿ ಬೆಳೆಸಿದ್ದಾರೆ. ಆಮೇಲೆ ಇದು ಬೀಜ ಯಾವ್ದು ಬಿತ್ತಿರೋದಂಥದ್ದು? ಇದು ಯಾವುದು ಯಾವುದು ಬೀಜ? ಗೊಳ್ಳೆ ಹಳ್ಳ ಅಂತೇಳಿ ಅದನ್ನು ಬೀಜ ಬಳಸಿದಾರಂತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಬ್ರದರ್ ಅಲ್ಲಿ ತೋರಿಸಿ ಬರೀ ಏನು ಕಾಣಲಾರ್ದಂಗೆ ಬಂದೋಬಸ್ತ್ ಮಾಡಿಬಿಡ್ರಿ ಸ್ನೇಹಿತರೆ. ನೋಡಿ ಇಷ್ಟೆಲ್ಲ ಅತ್ಯಂತ ಫಲವತ್ತಾಗಿ ಬೆಳೆಸಿದ್ದಾರೆ. ಮತ್ತು ಬ್ರದರ್ ಎಷ್ಟು ನೀವು ಅಂತಂಬಂದಿರೋ ಎಷ್ಟು ಎಕರೆ ನಿಮ್ದು ಹೊಲ ಇರೋದಂಥದ್ದು? 10 ಎಕರೆ ಇದೆ. ಏನೇನು ಬೆಳೀತಾರೆ ನೀವೆಲ್ಲ? ಎಲ್ಲ ಕಾಯಿಗಡ್ಡೆ ಎಲ್ಲ ಬೆಳಿತೀವಿ ಸರ್. ತರಕಾರಿ ಬೆಳಿತೀರಿ? ಮತ್ತೇನು ಬೆಳಿತಾರೆ? ಹತ್ತಿ ಬೆಳಿತೀವಿ. ಈ ಇಷ್ಟೆಲ್ಲ ಚೆನ್ನಾಗಿ ಬೆಳೆಸಿದಿರಲ್ಲ ಇದನ್ನ ತೊಗರಿ ಬೆಳೆಸಲಿಕ್ಕೆ ಎಷ್ಟು ಚೀಲ ಗೊಬ್ಬರ ಹಾಕಿದ್ದೀರಾ? 2-3 ಚೀಲ ಹಾಕಿವ್ರಿ ಸರ್. 2-3 ಚೀಲ. ಯಾವ ಗೊಬ್ಬರ ಬೆಳೆಸಿದಾರೆ? DAP ರೀ. DAP ಬೆಳೆಸಿ. ನೋಡಿ ಸ್ನೇಹಿತರೆ, ಈಗ ನಮ್ಮ ತಲೆ ಮೇಲಿದೆ ಈಗಾಗಲೇ ಇದೆ. ಆಲ್ಮೋಸ್ಟ್ 2.5-3 ತಿಂಗಳು ಆಗಿರ್ಬೋದು. ಇದನ್ನು 2 ತಿಂಗಳಾಗಿದೆ. 2 ತಿಂಗಳಾಗಿದೆ. ನೋಡಿ 2 ತಿಂಗಳಲ್ಲಿ ಇಷ್ಟು ಹತ್ರ ಬೆಳೆಸಿದ್ದಾರೆ. ಮೇಲೆ ನಿಂತು ನೋಡಿ, ಇದು ಯಾವುದ್ರಿ ಇದು ಬೀಜ ಯಾವ್ದು ಹೇಳಿದ್ರಲ್ಲ? ಗೊಳ್ಳೆಳ್ಳು ಬೀಜ ಅಂತೇಳಿ. ಚೆನ್ನಾಗಿದು. ಇದ್ರ ಮಧ್ಯದಲ್ಲಿ ಏನಾದ್ರು ಬಿತ್ತಿದ್ರಾ ಸಾಲಿಗೆ? ತೊಗರಿ ಅಷ್ಟೇ ಬಿತ್ತಿದ್ರೆ? ಫಸ್ಟ್ ಬಿತ್ತಿರೋದು ತೊಗರಿ ಅಷ್ಟೇ. ನೋಡಿ ತೊಗರಿ ಅಷ್ಟೇ ಬಿತ್ತಿದ್ರಂತೆ. ಇದಕ್ಕೆ ಎಷ್ಟು ಸಾರಿ ತೊಗರಿ ಬಿತ್ತಿದ ಮೇಲೆ ಎಷ್ಟು ಸಾರಿ ಇದಕ್ಕೆ ಇದು ಹೊಡೆದಿದ್ದಾರೆ? ಎಡಿ ಅಂತಾರಲ್ಲ, ಈ ತುಂಬಗುಂಟೆ ಅಂತಾರಲ್ಲ, ಎಷ್ಟು ಸಾರಿ ಹೊಡೆದಿದ್ದಾರೆ? 3 ಸಾರಿ ಹೊಡೆದಿದ್ದಾರಂತೆ. ಭೂಮಿ ಅದ ಮಾಡಿದರೆ ಎಷ್ಟು ಚೆನ್ನಾಗಿ ಬರ್ತದೆ ಅನ್ನೋದಕ್ಕೆ ಇದೇ ಹೊಲ ಸಾಕ್ಷಿ. ನೋಡಿ ಸ್ನೇಹಿತರೆ, ಎಷ್ಟು ತುಂಬ ಸೊಗಸಾಗಿ ಬೆಳೆಸಿದ್ದಾರೆ. ಕೈ ಹತ್ರ ಕಾಣಲ್ರಿ, ಹಂಗೈತ್ರಿ. ಇನ್ನೊಂದು 15 ದಿನ ಆಯ್ತಂದ್ರೆ ಕೈ ಎತ್ತಿದ್ರು ಕೂಡ ಕಾಣೋದಿಲ್ಲ, ಅಷ್ಟು ಹೈಟ್ ಅಂತ ಬೆಳೀತದೆ. ಆಲ್ಮೋಸ್ಟ್ ಆಲ್ ನಮ್ಮ ಕೈ ಮೇಲೆ ಬೆಳೆದಿದೆ, ಕಾಣ್ತದೆ. ಇದಕ್ಕೆ ಎಷ್ಟು ಸಾರಿ ಎಣ್ಣೆ ಸಿಂಪಡಿಸಿದ್ದಾರೆ ಸರ್? 1 ಬಾರಿ ಮಾಡಿ. 1 ಬಾರಿ. ಬನ್ನಿ ಸ್ನೇಹಿತರೆ, ನಿಮಗೆ ಇವರು ಹೊಲಂತೂ ಈ ರೀತಿ ಬೆಳೆಸಿದ್ದಾರೆ. ನೆಕ್ಸ್ಟ್ ನಿಮಗೆ ಎತ್ತು ತೋರಿಸ್ತೇನೆ. ಅವರು ಈಗ ಕಲ್ಲು ಎಳೆದಿರ್ತಕ್ಕಂಥದ್ದು ಎತ್ತು ಬೇಯಿಸ್ತಾ ಇದ್ದಾರೆ, ಅವ್ನು ತೋರಿಸ್ತೇನೆ. ಬನ್ನಿ ಹೋಗೋಣ. ನಾವೇನು ಹೇಳಿದ್ವಿ, ಇವಾಗ ಇವರು ಎತ್ತು ಕಣಕ್ಕೆ ರೆಡಿ ಮಾಡಿದ್ದಾರೆ ಅಂತೇಳಿ. ಇವೇ ನೋಡಿ ಯಾವ ರೀತಿ ಬೆಳೆಸಿದ್ದಾರೆ ಅಂತಕ್ಕಂಥದ್ದು, ಮೇಯಿಸಿದ್ದಾರೆ ಅಂತಕ್ಕಂಥದ್ದು ನೋಡಿ. ಹಣ ಇವನ್ನ ಎಷ್ಟು ವರ್ಷ ಆಯ್ತು ತೊಗೊಂಡಿತ್ತು? 2 ತಿಂಗಳಾಯ್ತು ರೀ. 2 ತಿಂಗಳಾಯ್ತಾ ಎತ್ತು ತೊಗೊಂಡು? ಇವಾಗ ಆಲ್ಮೋಸ್ಟ್ ಆಗಲೇ ರೂಢಿ ಮಾಡಿದ್ದಾರೆ ಎತ್ತಿಗೆ. ಈ ಕಣ ಎಲ್ಲಾದ್ರೂ ರೆಡಿ ಆದ್ರೆ ತಗೊಂಡು ಹೋಗ್ತಾರೆ? ಇದನ್ನ ಕರ್ನಾಟಕದಲ್ಲಿ ಎಲ್ಲೇ ಇದ್ರು ಹೋಗ್ತಾರೆ. ಎಷ್ಟು ಕೊಟ್ಟು ತಂದಿದ್ದೀರಿ? 1,20,000. ಯಾವ ಸಂತೆಯಲ್ಲಿ? ಕುಷ್ಟಿ ಸೆಂಟರ್ ತಂದಿದ್ದೀರಾ? ನಿಮ್ಮ ಹೆಸರು ಏನು ಹೇಳಿ? ಬಸವರಾಜ್ ಅಂತೇಳಿ. ಇವಾಗ ಎಲ್ಲಿದ್ರು ಕಣ ತಗೊಂಡು ಹೋಗ್ತಾರೆ ಎತ್ತು? ನೀವೆಲ್ಲ ಸ್ನೇಹಿತರಾ? ಮತ್ತೇನು ಹೇಳಿಕೆ ಬಯಸ್ತಾರೆ ನಮ್ಮ ವೀಕ್ಷಕರಿಗೆ? ನಿಮ್ಮನ್ನು ಸಂಪರ್ಕಿಸ್ಬೋದು, ಕಣ ಇದೆ ಅಂತೇಳಿ ಹೇಳಿದ್ರೆ ನೀವು ಹೋಗ್ತಾರಲ್ಲಿ? ಎಲ್ಲಿದ್ದರೂ ಓದ್ತೀವಿ ಸರ್. ಬ್ರದರ್, ಇವಾಗ ಏನು ಹೊಲ ಬೆಳೆಸಿದಾರ? ನಮ್ಮ ವೀಕ್ಷಕರಿಗೆ ಏನು ಹೇಳಿಕೆ ಬಯಸ್ತಾರೆ? ವ್ಯವಸಾಯ ಮಾಡ್ರಿ, ರೈತರು ಒಳ್ಳೆ ಬೀಜ, ಒಳ್ಳೆ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರ್ತದೆ ಬೆಳೆ ಅಂತ. ಸರ್, ನೀವು ಇದಕ್ಕೆ ಇವನೇನು ಎತ್ತನ್ನು ರೆಡಿ ಮಾಡ್ತಾ ಇದ್ದೀರಲ್ಲ ಕಲ್ಲಲ್ಲಿಕ್ಕೆ, ಡೈಲಿ ಏನೇನು ಮೇಯಿಸ್ತಾರೆ? ಏನೇನು ಫುಡ್? ಸಜ್ಜಿ ನುಚ್ಚ ಮತ್ತು ಮೆಕ್ಕೆಜೋಳ ನುಚ್ಚು, ತೌಡು. ಎಷ್ಟು ಟೈಮ್ ಕೊಡ್ತೀರಿ ಡೈಲಿ? 1 ಟೈಮ್ ಅಷ್ಟು ಮಿಕ್ಸ್ ಕೊಡ್ತೀವಿ. ಅಷ್ಟು ಮಿಕ್ಸ್ ಕೊಡ್ತಾರೆ. ಇದಕ್ಕೆ 1 kg ಕೊಡ್ತೀರಿ? 1 kg ಕೊಡ್ತೀರಿ? ಎರಡಕ್ಕೂ 1 kg ಕುಂಟೆ ಹೊಡಿತಿದ್ರಿ. ರೀ. ಮಡಿಕೇರಿ ಸರ್. ರೀ. ಎಲ್ಲ ಹೊಡೆದು 2 ಬಿತ್ತಿದ್ರಿ. ಇದನ್ನು ಮಡಿಕೆ ಎಷ್ಟು ಸಾರಿ ಹೊಡೆದಿದ್ದಾರೆ? ನೇಗಿಲ 4 ಎರೆ ಬೇರೆ ಹೊಡ್ತೀರಿ ಸರ್. ಹೊಡೆದಿರಿ ಸರ್. ಎಷ್ಟು ಸಾರಿ? 2 ಬೇರೆ ಹೊಡೆದಿರಿ ಸರ್. ರೀ. 2 ಬೇರೆ ಕುಂಟೆ ಹೊಡೆದಿರಿ ಸರ್. ರೀ. ಕುಂಟೆ ಹೊಡೆದು 7 ಬಿತ್ತಿದ್ರಿ ಸರ್. ರೀ. ಅದು ಇರಲಿ ವಿಷಯ. ಈಗ ಇದನ್ನು ಫಸ್ಟ್ ಮೆಣಸಿನ ಗಿಡ ನಾಟಿ ಮಾಡೋದಕ್ಕಿಂತ ಮುಂಚೆ
ಇಂಟೆ ಎರಡು ಬೇರೆ ಲೂಟ್ ಹೊಡಿಸಿದ್ರಿ ಸರ್. ಹಾಂ, 2 ಬೇರೆ ರೂಟ್ ಓಡಿಸಿದ್ರಿ. ಎರಡು ಬೇರೆ ಲೂಟ್ ಆಮೇಲೆ? ಹೊಡಿಸಿ ಬೋದು ಬಿಟ್ಟಿವ್ರಿ ಸರ್. ಹಾಂ ರೀ. ಎರಡು ಬೇರೆ ಹೊಡಿಸಿರಿ ಬೋದು ಬಿಟ್ಟು ಹಾಂ ರೀ. 4-5 ಬೇರೆ ಬೋದು ಎಲ್ಲ ಎಡಿ ಹೊಡೆದು ಹ್ಞೂ ರೀ. ಕುಂಟು ಹೊಡಿತಿದ್ವಿ ಸರ್. 2 ಬೇರೆ ಗೊಬ್ಬರ ಹಾಕಿವಿ ಸರ್. 2 ಬಾರಿ ಗೊಬ್ಬರ ಹಾಕಿದ್ರೆ. ಹ್ಞೂ ರೀ ಸರ್. ಈಗ ಎಷ್ಟು ದಿನ ಆಯ್ತು ಇದು ನಾಟಿ ಮಾಡಿ ಬೆಳೆ? ನಾಟಿ ಮಾಡಿ ಒಂದು 1 ತಿಂಗಳಾಯ್ತು ರೀ. ಕಮ್ಮಿ ಐತ್ರಿ. ಕಮ್ಮಿ ಐತ್ರಿ. ಕಮ್ಮಿ ಐತ್ರಿ. ಹಾಂ 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 ಹಾಂ. ಇದು ಬೀಜ ಯಾವ್ದು ಅಂತ ಗೊತ್ತಾ? ಗೊತ್ತಿಲ್ಲ. ಅಲ್ಲೇ ಹಾಕಿದ್ದು ತಗೊಂಬಂದಿದ್ದೀರಿ ರೂಪಕ್ಕೆ ಒಂದು ಆಗಿದ್ರಿ ಸರ್. ಹಾಂ, ಸಸಿ ತಂದೆ ನಾಟಿ ಮಾಡಿದ್ದೀರಾ? ಇದು ತಂದಿದ್ರು. ಎಲ್ಲಿ? ನರ್ಸರಿಯಲ್ಲಿ. ನರ್ಸರಿಯಲ್ಲಿ ತಂದಿದ್ರು. ಫಾರ್ಮಲ್ಲಿ ತಂದಿದ್ದಾರೆ ಒಟ್ಟು ನರ್ಸರಿಯಲ್ಲಿ. ಹಾಂ ಹಾಂ ಹಾಂ. ಎಲ್ಲಿ ಯಾವ ಊರಲ್ಲಿ ತಂದಿದ್ದಾರೆ? ಈಗ ಮರಿಕನಾಳ ಸರ್. ಮೆದಿಕನಾಳಲ್ಲಿ ತಂದಿದ್ದೀರಾ? ಹ್ಞೂ ರೀ ಸರ್. ಹಾಂ ಹಾಂ. ಇವಾಗ ಇದನ್ನು ನಾಟಿ ಮಾಡಿದ್ಮೇಲೆ ಎಷ್ಟು ದಿನ ಆಯ್ತು ಇದನ್ನೆಲ್ಲ ಭೂಮಿ ಹದ ಮಾಡಿ? ಅದ ಮಾಡಿ ಒಂದು 2 ಬಾರಿ ಮಾಡಿವ್ರಿ ಅಷ್ಟೇ. ಈ ಕಳೆ ತೆಗೆದಿದ್ದಾರೆ ಇದೆಲ್ಲ? ಹಾಂ, ಎಲ್ಲ ಒಂದು ಬಾರಿ ಕಳೆ ತೆಗೆದ್ರಿ. ಒಂದು ಬೇರೆ ತೆಗೆದಿದ್ದಾರೆ. ಒಂದೇ ಬಾರಿ ತೆಗೆದ್ರಿ. ಸ್ನೇಹಿತರು ನೋಡಿ ಎಷ್ಟು ಸ್ವಚ್ಛ ಇಟ್ಟಿದ್ದಾರೆ ಭೂಮಿ. ಮೆಣಸಿನ ಗಿಡ ಎಷ್ಟು ಆರೋಗ್ಯವಾಗಿ ಬಂದಿದೆ. ನೀವೇ ವೀಕ್ಷಿಸಿ ನೋಡಿ ಎಷ್ಟು ರೀತಿ ಚೆನ್ನಾಗಿ ಬಿಡ್ರಿ. ಬೆಳೆ ಮಾತ್ರ ಏನು ಮಿಸ್ ಏನಿಲ್ರಿ. ಆಗಿ ಕೂಡ ಎಲ್ಲ ಮೇಂಟೆನೆನ್ಸ್ ನಾವು ಮಾಡ್ತೀವಿ. ಎಣ್ಣೆ ಪಣ್ಣೆ ಹೊಡಿತೀವಲ್ಲ. ಇದು ಮೆದಿಕನಾಳ್ ನರ್ಸರಿಯಲ್ಲಿ ತಂದಿದ್ದಾರಂತೆ ಸಸಿಗಳು. ನನಗಂತೂ ತುಂಬ ಚೆನ್ನಾಗಿ ಬಂದಿವೆ ಅನಿಸ್ತಿದೆ. ಮತ್ತು ಸ್ನೇಹಿತರನ್ನ ಏನು ಹಂಚ್ಕೊಳ್ಳೋಕೆ ಬೇಕು ಸರ್? ನಮಗೆ ಸರ್ ಎಲ್ಲರೂ ಒಳ್ಳೆ ಬೆಳೆ ಹಾಕಿ, ಒಳ್ಳೆ ಜೋಳ ಅದಾಯ್ತು, ನಿಮ್ಮ ಬೆಳೆಗೆ ಏನೇನಿದ್ದಾವೆ, ನಿಮ್ಮ ನೆಲಕ್ಕೆ ಏನೇನಿದೆ, ನೀವು ಅದಕ್ಕೇನು ಅದಿದೆ ಅಂತ ಅದೆಲ್ಲ ಹಾಕಿ ರೈತರು ಉಳಿಬೇಕು. ಈ ಕಾಲದಲ್ಲಿ ರೈತರು ಇಲ್ಲ ಅಂದರೆ ಏನಿಲ್ಲ. ರೈತರು ಇರ್ಬೇಕು ಮನುಷ್ಯ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ನಮಸ್ಕಾರ.